ಕರವೇ ಜಿಲ್ಲಾಧ್ಯಕ್ಷನಿಂದ ಇದೆಂಥ ದರ್ಪ ದಬ್ಬಾಳಿಕೆ. ಅಧಿಕಾರ ಇದೆ ಅಂತ ರಸ್ತೆಯನ್ನೇ ಒತ್ತುವರಿ ಮಾಡಿಕೊಂಡ. ಒತ್ತುವರಿ ಪ್ರಶ್ನಿಸಿದ್ದಕ್ಕೆ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ. ಶೇರ್ ಮಾಡ್ಕೋತೀಯಾ ಅಂತ ಕುಟುಂಬಕ್ಕೆ ಧಮಕಿ ಹಾಕಿದ್ನ. ಎಸ್, ಇತ್ತೀಚಿನ ದಿನಗಳಲ್ಲಿ ತುಂಡು ಭೂಮಿ ಬೆಲೆ ಗಗನಕ್ಕೇರ್ತಾ ಇದ್ದು ರಸ್ತೆ ಚರಂಡಿಯನ್ನು ಬಿಡದೆ ಒತ್ತುವರಿ ಮಾಡಿಕೊಳ್ತಿದ್ದಾರೆ. ಇಂಚು ಭೂಮಿಗಾಗಿ ಹಲ್ಲೆ ಕೊಲೆಗಳಂತಹ ಘಟನೆಗಳು ನಡೆದು ಹೋಗಿವೆ. ಹಣ ಅಧಿಕಾರ ಇದೆ ಅಂತ ಒತ್ತುವರಿ ಮಾಡಿಕೊಳ್ತಾ ಇರೋದು ಒಂದ್ ಕಡೆಯಾದ್ರೆ, ಒತ್ತುವರಿಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಧಮಕಿ ಹಾಕಿದ ಪ್ರಕರಣಗಳು ಅಲ್ಲಲ್ಲಿ ಬೆಳಕಿಗೆ ಬರ್ತಿವೆ. ಈಗ ಅಂಥದ್ದೇ ಭಯಾನಕ ಘಟನೆ ತುಮಕೂರಿನಲ್ಲಿ ಬೆಳಕಿಗೆ ಬಂದಿದೆ. ಹಲ್ಲೆಯಿಂದ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ಮಹಿಳೆ ಹೆಸರು ಸುಮಿತ್ರಾ ಅಂತ. ತುಮಕೂರು ತಾಲೂಕಿನ ಹಿರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಮ್ಮನಹಳ್ಳಿಯ ನಿವಾಸಿಯಾಗಿದ್ದು, ಓಡಾಡುವುದಕ್ಕಿದ್ದ ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡಿರುವುದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕರವೇ ಜಿಲ್ಲಾಧ್ಯಕ್ಷ ಹಾಗೂ ಆತನ ಕುಟುಂಬಸ್ಥರು ಮಹಿಳೆಯಂತನೂ ನೋಡದೆ ರಕ್ತ ಬರುವಂತೆ ಹಲ್ಲೆ ಮಾಡಿದ್ದಾರೆ. ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರೋ ವ್ಯಕ್ತಿ ಹೆಸರು ರಂಗಸ್ವಾಮಿ ಅಂತ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ. ತನಗೆ ಅಧಿಕಾರ ಇದೆ, ದೊಡ್ಡ ದೊಡ್ಡ ಆಫೀಸರ್ಗಳು ಪರಿಚಯ ಇದ್ದಾರೆ ಅಂತ ಆತ ಹಾಗೂ ಆತನ ಕುಟುಂಬಸ್ಥರು ದಬ್ಬಾಳಿಕೆ ಮಾಡಿರೋ ಪ್ರಕರಣ ಬೆಳಕಿಗೆ ಬಂದಿದೆ. ಹೌದು, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹಿರೇಹಳ್ಳಿ ಗ್ರಾಮ ಪಂಚಾಯಿತಿಯ ಬೆಮ್ಮನಹಳ್ಳಿ ಗ್ರಾಮದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ರಂಗಸ್ವಾಮಿ ಕುಟುಂಬ ನೂತನವಾಗಿ ಮನೆಯೊಂದನ್ನ ನಿರ್ಮಾಣ ಮಾಡ್ತಾ ಇದ್ದು, ಎಸ್ಟಿ ಸಮುದಾಯದ ಕುಟುಂಬಸ್ಥರ ಮನೆಗಳಿಗೆ ಹೋಗಲು ಇದ್ದ ದಾರಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇನ್ನು ರಂಗಸ್ವಾಮಿ ಮನೆ ನಿರ್ಮಾಣ ಮಾಡಲು ಗ್ರಾಮ ಪಂಚಾಯಿತಿಯಿಂದ ಪರ್ಮಿಷನ್ ಆಗಲಿ ತೆಗೆದುಕೊಳ್ಳದೆ ಅನಧಿಕೃತವಾಗಿ ಕಟ್ತಾ ಇರುವುದಲ್ಲದೆ ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರಂತೆ. ರಸ್ತೆಯನ್ನು ಬಿಡದೆ ಒತ್ತುವರಿ ಮಾಡಿಕೊಂಡಿರುವುದರಿಂದ ಓಡಾಡಲು ಕಷ್ಟ ಆಗ್ತಾ ಇದೆ. ನಮಗೆ ಓಡಾಡುವುದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ದಕ್ಕೆ ರಂಗಸ್ವಾಮಿ, ನಾನೇ ಕರವೇ ಜಿಲ್ಲಾಧ್ಯಕ್ಷ, ಯಾರು ಬಂದು ಹೇಳಿದ್ರು ನಾನು ಕೇರ್ ಮಾಡೋದಿಲ್ಲ ಅಂತ ಆವಾಜ್ ಹಾಕಿದ್ದಲ್ಲದೆ ಚಿಕ್ಕದಾಗಿ ಗಲಾಟೆಯನ್ನು ಮಾಡಿಕೊಂಡಿದ್ದಂತೆ. ಇನ್ನು ಕರವೇ ಜಿಲ್ಲಾಧ್ಯಕ್ಷನ ಮೊಂಡುತನಕ್ಕೆ ಬೇಸತ್ತ ಅಕ್ಕಪಕ್ಕದ ನಿವಾಸಿಗಳು ಸೀದಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬಳಿ ಹೋಗಿ ಮನವಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬಂದು ಪರಿಶೀಲನೆ ನಡೆಸಿ ಪರ್ಮಿಷನ್ ಇಲ್ಲದೆ ಕಂಬವನ್ನ ಹೇಗೆ ಹಾಕ್ತೀರಾ, ಅಲ್ಲದೆ ಒತ್ತುವರಿಯಾದ ರಸ್ತೆಯನ್ನ ತೆರವು ಮಾಡುವಂತೆ ನೋಟಿಸ್ ಕೊಟ್ಟು ಹೋಗಿದ್ದಾರೆ. ಅಲ್ಲದೆ ಗಲಾಟೆ ಮಾಡಿಕೊಳ್ಳದಂತೆ ತಿಳಿಸಿದ್ದಾರೆ. ಆದರೆ ಬಂಡತನ ತೋರಿದ ರಂಗಸ್ವಾಮಿ ಅಧಿಕಾರಿಗಳ ಮಾತನ್ನ ಉಲ್ಲಂಘಿಸಿ ನಿನ್ನೆ ಕಾಂಪೌಂಡ್ ನಿರ್ಮಾಣ ಮಾಡುವುದಕ್ಕೆ ಮುಂದಾಗಿದ್ರಂತೆ. ಇದನ್ನ ಪ್ರಶ್ನಿಸಿದ್ದಕ್ಕೆ ಸಿಟ್ಟಿಗೆದ್ದ ಕರವೇ ಜಿಲ್ಲಾಧ್ಯಕ್ಷ ರಂಗಸ್ವಾಮಿ ಆತನ ಹೆಂಡತಿ ನರಸಮ್ಮ, ಬೆಟ್ಟಗೌಡ ಮತ್ತು ಹುಚ್ಚಮ್ಮ ಸೇರಿ ಸುಮಿತ್ರಾ ಅನ್ನೋರನ್ನ ಕೆಟ್ಟದಾಗಿ ನಿಂದಿಸಿದ್ದಾರೆ. ಅಲ್ಲದೆ ಸುಮಿತ್ರಾಗೆ ಹಲ್ಲಿನಿಂದ ಕೈಯನ್ನ ಕಚ್ಚಿ ಜಡೆ ಹಿಡಿದು ಎಳೆದಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಸುಮಿತ್ರಾ ಕುಟುಂಬಸ್ಥರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲದೆ ಅಧಿಕಾರ ಇದೆ ಅಂತ ಅಮಾಯಕರಿಗೆ ಆವಾಜ್ ಹಾಕಿ ದರ್ಪ ತೋರ್ತಿದ್ದಾರೆ. ನಮ್ಮ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಅವರೇ ಕಾರಣ ಅಂತ ಸುಮಿತ್ರಾ ಗಂಡ ಕೃಷ್ಣ ಹಾಗೂ ಸಹೋದರಿ ವೀಣಾ ಆಕ್ರೋಶ ಹೊರಹಾಕಿದ್ರು. ಅವನು ರೌಡಿ ಶೀಟರ್ ಬೇರೆ, ಎಲ್ಲ ನೋಡಿ ಪ್ರಾಣ ಬೆದರಿಕೆ ಆಗ್ತಾನೆ, ಓಡಾಡೋಕ್ಕೆಲ್ಲ ತೊಂದರೆ ಕೊಡ್ತಾನೆ. ಅವನು ನಾನು ಏನು ಬೇಕೋ ಮಾಡೋದು ಮಾಡ್ತೀನಿ, ನೀನೇನು ಬೇಕೋ ಮಾಡು ಅಂತ ಕೇಳ್ತಾನೆ. ನಮ್ಗೆಲ್ಲೋಕ್ಕೂ ಬಿಡಲ್ಲ. ಮುಂಚೆ ಒಂದ್ಸಲ ನಮ್ಮ ಅಣ್ಣನಿಗೆ ಹೊಡೆದು ಇದೇ ರೀತಿ ಮಾಡಿ ಅವಾಗ್ಲೂ ಕೇಸ್ ಮಾಡಿ FIR ಮಾಡಿದ್ದ. ಅವಲೂ ಇದು ಮಾಡ್ದ, ತಪ್ಪಿಸ್ಕೊಂಡ. ದೊಡ್ಡ ರೌಡಿ ಶೀಟರ್ ಅವನು. ಯಾವುದೇ ಒಂದು ಕಾರ್ಯ ಆದ್ರೂ ಅವನಿಂದ ತುಂಬ ಗಲಾಟೆ, ನಮಗೆ ತೊಂದರೆ ಕೊಡ್ತಾ ಇದ್ದಾನೆ. ಅವನಿಂದ ನಮ್ಗೇನೇ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಅವನೇ ಕಾರಣ.
ರಂಗಸ್ವಾಮಿ ಅಂತ ಕನ್ನಡ ಯುವ ರಕ್ಷಣೆ ವೇದಿಕೆ ಜಿಲ್ಲೆ ಅಧ್ಯಕ್ಷ ಅವನು. ಕನ್ನಡ ರಕ್ಷಣೆ ವೇದಿಕೆ ಜಿಲ್ಲೆ ಅಧ್ಯಕ್ಷ. ಅವ್ನಿಗೆಲ್ಲ ಸಪೋರ್ಟು ಇದೆ, ನಮ್ಗೆ ಯಾರೂ ಇಲ್ಲ ಬಡಪಾಯಿಗಳು. ನಾವು ನಮ್ಗೆ ಕಂಡ್ರೆ ತುಂಬ MLA ಎಲ್ಲ ಅವನಿಗೆ ಸಪೋರ್ಟ್ ಮಾಡ್ತಾರೆ. ನ್ಯಾಯ ರೀತಿಯಲ್ಲಿ ಹೋದ್ರೆ ಪಬ್ಲಿಕ್ ಓಡಾಡೋ ರೋಡು ನ್ಯಾಯ ರೀತಿಯಲ್ಲಿ ಹೋಗಿ ಕೇಳಿದ್ರೆ ಅವನು ನಮಗೆ ಬಿಟ್ಕೊಡ್ತಾ ಇಲ್ಲ. ಅವನು PD ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ಆವಾಜ್ ಆಗ್ತಾನೆ. ಅವನು ಯಾರಿಗೂ ಕೆಲಸ ಮಾಡೋಕ್ಕೆ ಬಿಡಲ್ಲ. ಕಾಂಪೌಂಡ್ ಮಾಡ್ತೀನಿ, ಏನು ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ಕೇಳ್ತಾನೆ ಅವನು. ರೋಡ್ ಬಿಟ್ಕೊಡಿ ಅಂತ PD ಎಲ್ಲ ಮಾತಾಡುವ ಕೆಲಸ ಮಾಡಬೇಡಿ ಅಂತ ಹೇಳಿದ್ಕೆ ಕೆಟ್ಟಾಗೆ ಅವರು ಹಂಗಿಂತ ಬೈತಿದ್ರು. ಕೇಳಕ್ಕೆ ಹೋಯ್ತು ಹಿಡ್ಕೊಂಡು ಹೊಡೆದವ್ರು. ಯಾಕೆ ಬೈತೀರಾ, PD ಎಲ್ಲ ಮಾತಾಡುವಾಗಿಲ್ವಾ ಅಂತ ಕೇಳಿದ್ಕೆ ಹಿಡ್ಕೊಂಡು ಚೆನ್ನಾಗಿ ನಮ್ಮ ಮನೆಯವ್ರಿಗೆ ಹೊಡೆದಿದ್ದಾರೆ ರಾತ್ರಿ. ಅವ್ನು ನರಸಮ್ಮ ಅನ್ನೋರು, ರಂಗಸ್ವಾಮಿ ಮತ್ತು ಹುಚ್ಚಮ್ಮ ಬೆಡ್ಸ್ವಾಮಿ. ನಮ್ಮ ಹೆಸರು ಕೃಷ್ಣ ಅಂತ. ಅವ್ನು ರೌಡಿ ಶೀಟರ್. ಅವ್ನು ಮೊದಲೇಗೇನೆ ಅವನು ಇಡೀ ಪೊಲೀಸ್ ಸಪೋರ್ಟು ಅದೆಲ್ಲ ಇದೆ ಅಂತ ಹೇಳ್ಬಿಟ್ಟು MLA ಸಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು ಅವ್ನು ಏನು ಬೇಕಾದ್ರೂ ಮಾಡ್ತಾನೆ. ನಾವು ಕೂಲಿ ಮಾಡೋ ಜನ ಯಾರ ಹತ್ರ ನ್ಯಾಯ ಕೇಳೋದು ನಾವು. ನಾಳೆ ಏನೋ ಹೆಚ್ಚು ಕಮ್ಮಿ ಆದರೆ ಅದು ಕಾರಣ ಅವನೇನೆ. ನಮ್ಗೆ ಏನೇ ತೊಂದರೆ ಆದ್ರೂ ಅದಕ್ಕೆ ರಂಗಸ್ವಾಮಿ ಅನ್ನೋನೇ ಕಾರಣ. ಅಷ್ಟು ಮನೆಗೂ ನಮ್ಮ ಎಷ್ಟು ಜನಕ್ಕೆ ಏನೈತೆ ಅಲ್ಲಿ ಏನೇ ತೊಂದರೆ ಆದರೂ ಅಷ್ಟಕ್ಕೆ ಅವನೇ ಕಾರಣ ಅಂತ. ನನ್ನ ಹೆಸರು ಕೃಷ್ಣ ಅಂತ. ನಾನು SP ಆಫೀಸಿಂದನೇ ಎಲ್ಲ ಮನವಿ ಮಾಡ್ಕೊಂಡಿದ್ದೀನಿ ನಾನು. ಸರ್ ನಮ್ಮದು ಪೆಮ್ನಹಳ್ಳಿ ಅಂತಂತ. ಅಲ್ಲಿ ನಮ್ಮ ಮನೆ ನಮ್ಮದು ST ಜನಾಂಗದವರು ಒಂದು ದತ್ತು ಮನೆ ಇದೆ ಸರ್. ಅಲ್ಲಿ ನಮ್ಮ ತಾತ ಮುತ್ತಾತವ್ರ ಕಾಲದಿಂದನೂ ಜಾಗ ಇದೆ. ಅಲ್ಲಿ ಓಡಾಡೋಕ್ಕೆ ಒತ್ತುವರಿ ಮಾಡ್ಕೊಂಬಿಟ್ಟವ್ರೆ ಸರ್. ಇವಾಗ ಜಾಗ ಬಿಡಲ್ಲ, ರೋಡ್ ಇಲ್ಲ, ಕಾಂಪೌಂಡ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು PDOಗೆ SP ಆಫೀಸ್ಗೆ EO ಆಫೀಸ್ಗೆಲ್ಲ ಕಂಪ್ಲೇಂಟ್ ಮಾಡಿದ್ವಿ. ನಿನ್ನೆ ಮೇಡಮ್ ಬಂದು ಗಲಾಟೆ ಮಾಡ್ಕೊಂಬೇಡ್ರಿ ಅಂತ ಹೇಳ್ಬಿಟ್ಟು ಒಂದು ಕಂಬ ಹಾಕಿದ್ರು. ಯಾವುದೂ ಎಸ್ಟಿಮೇಟ್ ಇಲ್ದಲೆ ಕಂಬ ತೆಗ್ಸಿದ್ರು. ಅವ್ರ ಮುಂದೆನೇ ನಿಂತ್ಕೊಂಡು ಎಲ್ಲ ಗಲಾಟೆ ಆದಮೇಲೆ ತೆಗಿಯೋದೇ ಇಲ್ಲ ಅಂತ ಗಲಾಟೆ ಮಾಡಿದ್ರು. ಆಮೇಲೆ ಮೇಡಮ್ ಇಲ್ಲ ತೆಗಿಲೇಬೇಕು ಅಂತೇಳಿ ತೆಗ್ಸಿ ಗಲಾಟೆ ಮಾಡಿಬಿಟ್ಟು ಹೋದ್ರು. ಅವ್ರು ಹೋದ್ಮೇಲೆ ತಿರ್ಗಾ ನಾವಿಲ್ಲ ದಾರಿ ಬಿಡಲ್ಲ, ಅದು ಯಾರು ಬಂದು ಏನು ಮಾಡ್ಕೊತಾರೋ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಗುಂಡಿ ತೋಡ್ತಾಯಿದ್ರು ಸರ್. ಅವ್ರ ಬಾಬಾನೂ ನರಸಮ್ಮ ಅಂತ, ಬೆಡ್ಸ್ವಾಮಯ್ಯ ಅವ್ರ ಮಾವ, ಅವರ ಹೆಂಡ್ತಿ ರಂಗಸಮ್ಮಯ್ಯ ಅವ್ರ ಹೆಂಡ್ತಿ ನರಸಮ್ಮ ಅಂತಂತ. ನಮ್ಮ ಅಕ್ಕ ಹೋಗಿ ಏನು ಬಿಡು ಹೇಳಿದ್ಮೇಲೂ ಗಲಾಟೆ ಮಾಡ್ಕೊಂಬೇಡ್ರಿ, ಅವ್ರದ್ದು ನಿಮ್ಮದು ಏನೇ ಡಾಕ್ಯುಮೆಂಟ್ ಐತೋ ತರೋವರೆಗೂ ನೀವೇನು ಕೆಲಸ ಮುಂದುವರಿಸ್ಬೇಡ್ರಿ, ಕೂತ್ಕೊಂಡು ಮಾತಾಡಿ ಬಗೆಹರಿಸೋಣ ಅಂತಂತ ಹೇಳಿದ್ರು ಸರ್. ಹೇಳಿದ್ರು ಮತ್ತೆ ಈ ಥರ ಮಾಡ್ತಿದ್ದೀರಾ ಅಂತಂತದಕ್ಕೆ ನಮ್ಮ ಅಕ್ಕನ್ನ ಜುಟ್ಟು ಹಿಡ್ಕೊಂಡು ಎಳ್ಕೊಂಡೋಗಿ ಮನೆ ಸ್ವಲ್ಪ ದೂರ ಮಾರಮ್ಮನ ದೇವಸ್ಥಾನ ಇದೆ ಸರ್, ಇಲ್ಲಿ ಬೆಳಕಲ್ಲೆಲ್ಲ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಜುಟ್ಟು ಹಿಡ್ಕೊಂಡು ಎಳ್ಕೊಂಡೋಗಿ ಅಲ್ಲಿ ಕತ್ಲಲ್ಲಿ ನಮ್ಮ ಅಕ್ಕಂಗೆ ಹೊಡೆದು ಬಾಯಲ್ಲೆಲ್ಲ ಕಚ್ಚಿ ಅಲ್ಲೇ ಮಾಡಿದ್ದಾರೆ ಸರ್. ಅವ್ರಿಗೆ ಇವಾಗ ಬೆನ್ನು ಬೇರೆ ಫ್ರ್ಯಾಕ್ಚರ್ ಆಗಿದೆ. ನಾವಿಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಮುಂದಿನ ಕ್ರಮ ಏನಾಯಿತು, ಕ್ಯಾಸನ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಕ್ಕೆ ಅಲ್ಲೂ FIR ಮಾಡೋಕೆ ಹೋಗಿದ್ದಕ್ಕೆ ಅಲ್ಲೇನೂ ಕಂಪ್ಲೇಂಟೇ ತಗೊಳ್ಳಿಲ್ಲ. ನೀವು ಹೋಗಿ ಟ್ರೀಟ್ಮೆಂಟ್ ಮಾಡಿಸಿ ಫಸ್ಟು ಅಂತಂತ ಹೇಳಿದ್ರು. ನಮ್ಗೆ ಅವರು ಸ್ವಲ್ಪ ರಾಜಕಾರಣಿ ಬೆಂಬಲ ಐತೆ, ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇರೋದ್ರಿಂದ ಯಾರೇನು ಮಾಡ್ತಾರೋ ಮಾಡ್ಕೊಳ್ಳಿ ಅಂತಂತೆಲ್ಲ ನಾನು ಹಾಕೋದೇ ಮಾಡೋದೇ ಅಂತೆಲ್ಲ ಧಮಕಿ ಹಾಕ್ತಾರೆ. ನಮಗೆ ನಮ್ಮ ಯಜಮಾನ್ರು ಇಲ್ಲ ಸರ್. ನಮ್ಮ ಅಕ್ಕ ನಮ್ಮ ಭಾವನೆ ಯಜಮಾನ್ರು ಸತ್ತಾಗಿಂದ ಅವರೇ ನಮ್ಮನ್ನೆಲ್ಲ ನೋಡ್ಕೊತಾ ಇರೋದು. ಚಿಕ್ಕ ಮಕ್ಕಳಿದ್ದಾವೆ, ನಾನು ಒಬ್ಬಂಟಿರೋದು ಮನೇಲಿ. ಏನು ಮುಂದಿನ ದಿನಗಳಲ್ಲಿ ಏನೇ ನಮಗೆ ತೊಂದರೆ ಆದ್ರೂ ರಂಗಸ್ವಾಮಯ್ಯ, ಬೆಡ್ಸ್ವಾಮಯ್ಯ ಮತ್ತು ಅವ್ರ ಹೆಂಡ್ತಿ ನರಸಮ್ಮನೇ ಕಾರಣ ಆಗಿರ್ತಾರೆ ಸರ್. ನಮಗೆ ಜೀವ ಬೆದರಿಕೆ ಐತೆ. ನಮ್ಮ ಊರಲ್ಲಿ ಇರೋಕ್ಕೂ ಭಯ ಆಗ್ತಾ ಇದೆ ಸರ್. ಇವಾಗ ಆ ಥರ ಅವರು ನಮಗೆ ಧಮಕಿ ಹಾಕ್ತಾರೆ. ಮುಂದೆ ನಮಗೆ ಸೇಫ್ಟಿ ಬೇಕು ಅಂತ ಹೇಳ್ಬಿಟ್ಟು ನಾವು ಮೀಡಿಯಾದವ್ರನ್ನ ಮತ್ತು ಪೊಲೀಸವ್ರನ್ನೆಲ್ಲ ಕೇಳ್ಕೊಂತೀನಿ ಸರ್. ಇನ್ನು ಹಲ್ಲೆಯಿಂದ ಗಾಯಗೊಂಡಿರೋ ಸುಮಿತ್ರಾ ಅವರನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡಿರೋ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದ್ದಕ್ಕೆ ನಾನು ಕರವೇ ಜಿಲ್ಲಾಧ್ಯಕ್ಷ, ನನಗೆ ಅವ್ರ ಸಪೋರ್ಟ್ ಇದೆ, ಇವ್ರ ಸಪೋರ್ಟ್ ಇದೆ ಅಂತ ಧಮಕಿ ಹಾಕ್ತಾರೆ. ನಮಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಕರವೇ ಜಿಲ್ಲಾಧ್ಯಕ್ಷ ರಂಗಸ್ವಾಮಿ ಹಾಗೂ ಅವನ ಕುಟುಂಬವೇ ಕಾರಣ ಅಂತ ಗಾಯಾಳು ಸುಮಿತ್ರಾ ಆರೋಪ ಮಾಡ್ತಿದ್ದಾರೆ. ಸರ್ ಅಲ್ಲಿ ನಾವು ಎಷ್ಟು ಜನಾಂಗದವರು ಒಂದು 10 ಜನ ಇದ್ದೀವಿ ಮನೆಯಾಗ. ನಮ್ಗೆ ಅವಾಗಿಂದನೂ ರೋಡ್ ಇದೆ. ನಮ್ಗೆ ಅಲ್ಲಿ ಓಡಾಡೋಕ್ಕೆ ಮನೆ ತೊಗೊಂಡಿದ್ದಾರೆ ನರಸಮ್ಮ, ವೈಫ್ ಆಫ್ ರಂಗಸ್ವಾಮಯ್ಯ ಅನ್ನೋರು. ಅವ್ರದ್ದಿರೋದು 25-24 ಅಡಿ. ಅಲ್ಲಿ ಓಡಾಡೋಕ್ಕೆ ಜಾಗ ಬಿಡ್ದಂಗೆ ಒತ್ತುವರಿ ಮಾಡ್ಕೊಂಡಿದ್ರು. ಇದ್ರ ಬಗ್ಗೆ ಪಾಯ ತೆಗಿಯೋಗೆ PDOಗೆ ನಾವು ಹೇಳಿದ್ವಿ. ಅವ್ರು ಬಂದು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ನಾವು ಕೇಳಿದ್ದಕ್ಕೆ ನಿಮ್ದು ಏನಾಯ್ತೋ ತೊಗೊಂಬನ್ರಿ ಅಂತಂದರು. ನಾವು ಹಿಂಗೆ ಇದ್ರಾಗಲ್ಲ, ನಮ್ಗೆ ಜಾಗ ಬಿಡಲ್ಲ ಅಂತೇಳಿ ನಾವು ಮತ್ತೆ PDOಗೆ ಹೋಗಿ ಹೇಳಿಕ್ಕೆ PDO ನನ್ನ ಮೇಲೆ ಸೇರಿಸಿ ಕಂಪ್ಲೇಂಟ್ ಕೊಡೋಗ್ರಿ, ಅವ್ರು ಎಲ್ಲ ರೀತಿಯಲ್ಲೂ ಇದ್ದಾರೆ, ನಾನು ಬರೋಕ್ಕಾಗಲ್ಲ ಅಂದರು. ಮತ್ತು EO ಆಫೀಸ್ ಹತ್ರ ಹೋದ್ವಿ. EO ಆಫೀಸ್ ಹತ್ರ ಫಸ್ಟ್ ಡೇ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ವಿ. ಅವರಲ್ಲೇ ಸ್ಪಾಟಲ್ಲೇ ಮೇಡಮ್ಗೆ ಫೋನ್ ಮಾಡಿ ಹೇಳಿದರು. ಅವ್ರು ಹೇಳಿದ್ರು ಕೂಡ ಮೇಡಮ್ ಸ್ಪಾಟಿಗೆ ಬರಲಿಲ್ಲ. ಬಂದಿದ್ದೀನಿ ಸರ್ ಅಂದರು. ಅದಾದಮೇಲೆ ತಿರ್ಗಾ ಹೋದ್ವಿ EO ಆಫೀಸ್ ಹತ್ರ. ಮೇಡಮ್ಗೆ ತಿರ್ಗಾ ಫೋನ್ ಮಾಡಿದ್ರು, ನೆನ್ನೆ ಹೋಗಿದ್ದೆ ಅಂದರು. ಇಲ್ಲ ಅವ್ರು ಬಂದಿಲ್ಲ ಅಂತ ನಾವು ಹೇಳ್ದೆವು ಮೇಡಮ್ಗೆ. ಮತ್ತಾದಮೇಲೆ SP ಆಫೀಸ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಸರ್ ಅವರು ರೌಡಿ ಶೀಟರೆಲ್ಲ ಇದ್ದಾರೆ, ಫಸ್ಟು ನಮ್ಮ ಭಾವನ ಮೇಲೆ ಒಂದು ಸತಿ ಹಿಂಗೆ ಹೊಡೆದಾಗ ಗಲಾಟೆ ಮಾಡಿದರು ಸರ್. ನಾವು ಹಂಗಾಗಿ ಗಲಾಟೆಗೆ ಹೋಗಲ್ಲ, ನಮ್ಗೆ ಜಾಗ ಬಿಡಿಸ್ಕೊಡಿ ಅಂತ EO ಆಫೀಸು PDOಗೆಲ್ಲ ಹೋಗಿದ್ದೀವಿ. ಕ್ಯಾಸಂದ್ರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತೊಗೊತಾ ಇಲ್ಲ ಅಂತ SP ಆಫೀಸ್ ಹತ್ರ ಹೋಗಿದ್ವಿ ಸರ್.
ಅಲ್ಲಿ ಒಳಗಡೆ ಕರೆಸಿ ಸರ್ ಮಾತಾಡಿ ಕ್ಯಾಸಂದ್ರ ಸ್ಟೇಷನಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಇವ್ರದ್ದು ಕಂಪ್ಲೇಂಟ್ ತೊಗೊಂಡು ಸ್ಪಾಟಲ್ಲಿ ಹೋಗಿ ನೋಡಿ ಪಿ ಡಿ ಒ ಸಮೇತ ಅಂತ ಹೇಳಿದ್ರು. ಆದರೂ ಬರಲಿಲ್ಲ ಮೇಡಮ್. 2 ದಿನ ರಜೆ ತೊಗೊಂಬಿಟ್ರು. ಆಯಿತು ಇಷ್ಟೇ ದಿನ ಕಾಯ್ದಿದ್ದೀನಿ ಅಂತ ಸುಮ್ಮನಾದ್ವಿ. ಅವರು ಸಂಪು ಪಿಲ್ಲರ್ ಎಲ್ಲ ಹಾಕೊಂಡು ಮೋಳ್ ಲೆವೆಲ್ವರೆಗೂ ತೊಗೊಂಬಂದಿದ್ದಾರೆ. ಮೊನ್ನೆ ದಿನ ಪಿ ಡಿ ಒ ಏನು ಮಾಡಿದ್ರು, ನಾವು ಬರ್ತೀವಿ ಅಂತಂದರು. ಮತ್ತು ಚರಂಡಿಗೆ ಮುಂದೆನೇ ಲೈಟ್ ಕಂಬ ಅಡ್ಡಾಗಿ ಹಾಕ್ಸ್ಬಿಟ್ಟವ್ರೆ. ಅವ್ರು ಕೆ ಬಿ ಅವ್ರು ಕಂಪ್ಲೇಂಟ್ ಮಾಡಿದ್ವಿ. ಕೆ ಬಿ ಅವ್ರನ್ನು ಬಂದು ಎತ್ತಕ್ಕೆ ಬಂದರೆ ಅವ್ರಿಗೂ ಬಿಡ್ತಿಲ್ಲ. ನಿನ್ನೆ ಮಧ್ಯಾಹ್ನ ಪಿ ಡಿ ಒ ಎಲ್ಲ ಬಂದರು, ಕೆ ಬಿ ಅವರು ಬಂದರು, ಯಾರಿಗೂ ಎತ್ತಕ್ಕೆ ಬಿಡ್ತಾಯಿಲ್ಲ. ಪಿ ಡಿ ಒಗೆ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಪಿ ಡಿ ಒ ಕಂಬ ಎತ್ತಿಸ್ರಿ ಸಾಕು ಅಂತಂದರು. ಕಂಬ ನೆನೆ ಎತ್ತಕ್ಕೆ ಬಿಡಲ್ಲ ಅಂತ ಜಗಳ ಮಾಡಿದ್ರು. ಅವ್ರ ಯಜಮಾನ್ರು ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ, ಎತ್ತಕ್ಕೆ ಬಿಡಲ್ಲ, ಇದು ನನ್ನ ಜಾಗ, ನಾನು ಕಾಂಪೌಂಡ್ ಹಾಕ್ಕೊತೀನಿ ಅಂತಂದರು. ಮೇಡಮ್ಗೆ ನಾವು ಹೇಳಿದ್ವಿ, ಮೇಡಮ್ ಕಂಬ ಒಂದೆಲ್ಲ ಅವ್ರದ್ದು ಏನಾಯ್ತೋ ತೆಗಿಸಿ ಡಾಕ್ಯುಮೆಂಟ್ಸ್. ಎಮ್ಮಗೆ ಸ್ವತ್ತಾಗಿಲ್ಲ, ಮತ್ತು ಕಟ್ಟಡ ಲೈಸೆನ್ಸ್ ಇಲ್ಲದೆ ಮನೆ ಕಟ್ಟಿದ್ದಾರೆ. ಇಲ್ಲಿವರೆಗೂ ಬಂದಿದೆ, ನಿಮ್ಗೆ ಸುಮಾರು ಸಲ ಕಂಪ್ಲೇಂಟ್ ಮಾಡಿದ್ದೀವಿ, ನೀವು ಯಾಕೆ ಆ್ಯಕ್ಷನ್ ತೊಗೊತ ಇಲ್ಲ ಅಂತ ಕೇಳಿದ್ದಕ್ಕೆ ಅವರು ಅದಕ್ಕೆ ಆಯ್ತಮ್ಮ ನಿಮ್ದೇನೇ ತೊಗೊಂಬ ಅಂತಂದರೆ ಅವ್ರ ಡಾಕ್ಯುಮೆಂಟ್ಸ್ ತೆಗಿಸಿ ಅಂತ ಅವ್ರ ಮೇಲೆ ಕೂಗಾಡಿದ್ರು. ಅಳತೆ ಮಾಡೋಕ್ಕೆ ಬಿಡಲಿಲ್ಲ ಅವ್ರನ್ನ. ಆಮೇಲೆ ಅಳತೆ ಮಾಡೋಕ್ಕೆ ಬಿಡಲಿಲ್ಲ, ಏನಿಲ್ಲ, ಆಯಿತು ಇದು ಇಲ್ಲಿಗೆ ಬರಲಿಲ್ಲ, ನಾಳೆ ನೋಟಿಸ್ ಕೊಡ್ತೀನಿ, ನೀವು ಯಾವುದೇ ರೀತಿ ಅಂತ ಒಂದು ಕೆಲಸನೂ ಮಾಡಿಕೊಡ್ದು ಅಂತ ಹೇಳ್ಬಿಟ್ಟು ಹೋದ್ರು ಸರ್. ನೆಲದಲ್ಲೇ ಕೇಬಲ್ ಹಾಕ್ರಿ, ಕಂಬ ತೆಗ್ಸಿ ಅಂತ ಹೇಳ್ಬಿಟ್ಟು. ಅವ್ರು ಹೋದ್ಮೇಲೂ ಕೂಡ ಕೇಬಲ್ ಕಂಬ ತೆಗಿಯೋಕ್ಕೆ ಬಿಡಲಿಲ್ಲ ಅವರು. ನಾವು ಏನು ಗಲಾಟೆ ಮಾಡಲಿಲ್ಲ, ಸುಮ್ಮನೆ ನಮ್ಮ ಮನೆ ಅವ್ರ ಮನೆ ಪಕ್ಕ ಇರೋದ್ರಿಂದ ನೋಡಿದ್ವಿ ಅಷ್ಟೇ ನಿಂತ್ಕೊಂಡು. ಅದನ್ನು ಜೆ ಸಿ ಪಿಲಿ ತೆಗ್ದಿದ್ದು ಮುಚ್ಚಿರಲಿಲ್ಲ, ಬೇಕಂತಾನೆ ನಾವು ಓಡಾಡ್ತೀವಿ ಅಂತ. ಹಂಗೆ ಆಳ ಐತೆ ಸರ್, 4 ಅಡಿ ಆಳ, ನಾವು ಹೆಂಗೆ ಓಡಾಡಬೇಕು. ಅದಕ್ಕೆ ಅವ್ರಿಗೆ ಜೆ ಸಿ ಪಿ ಅವ್ರಿಗೆ ನಾನು ನಮ್ಮ ಅಕ್ಕ ಹೋಗ್ಬಿಟ್ಟು ಹೇಳ್ದು ಇದು ಮುಚ್ಚೋಗ್ರಿ ಅಂತ. ಅವ್ರು ಮುಚ್ಚಿಬಿಟ್ಟು ಹೋದ್ರು ಸರ್. ಅವ್ರು ಮುಚ್ಚೋದ್ಮೇಲೆ ನರಸಮ್ಮ ಮತ್ತು ಅವ್ರ ಭಾವ ಸೇರ್ಕೊಂಡು ಮತ್ತೆ ಕಾಂಪೌಂಡ್ ಮಾಡೋಕ್ಕೆ ಲಗ್ಯನ ಅಂತ ಬಂದರು. ನಾವು ಅಷ್ಟಕ್ಕಾಗಲೇ ಊರ ಕಡೆಗೆ ಹೋಗೋಣ ಅಂತ ಹೋಗ್ತಿದ್ವಿ. ನಾವು ಮಂಚಕಲ್ ಕಪ್ಪಲ್ಲಿರೋದು ಒಟ್ಟು ಕುಟುಂಬನೇ, ನಾವು ಅಂಗಡಿ ಮಾಡಿರೋದ್ರಿಂದ ಅಲ್ಲಿದ್ದೀವಿ ಸ್ವಲ್ಪ. ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದ್ರೆ ಕೆಟ್ಟದಾಗ ಬೈಕೊಂತಿದ್ರು. ಪಿ ಡಿ ಒ ಹೇಳಿದ್ರು ನೀವು ಇಂಥ ಕೆಲಸ ಮಾಡ್ತೀರಾ ಅಂತಂದರೆ ನಾವೇನು ಮಾಡಿಬಿಡ್ತೀವಿ, ವೀಡಿಯೋ ಮಾಡಿಬಿಡ್ತೀವಿ, ರೆಕಾರ್ಡ್ ಮಾಡಿಬಿಡ್ತೀವಿ ಅಂತಲೇ ನನ್ನ ಕೂದಲು ಕೈ ಹಾಕಿ ಅವ್ರ ಭಾವನವರು ಹೇಳ್ಕೊಂಡು ಹೊರಟೆ ಹೋದ್ರು ಸರ್. ಇವರೆಲ್ಲ ಮನೆಯಲ್ಲೇ ಇದ್ದಾರೆ. ನಮ್ಮ ಮನೆಯವ್ರಿಗೆ ಗಾಡಿ ತೊಗೊಂಬ ಅಂತ ಹೇಳಿದೆ. ಮನೆ ಹತ್ರ ಗಾಡಿ ಹಾಕಿದ್ರು, ನಾವು ಹೋಗೋಣ ಅಂತ. ನಮ್ಮ ಭಾವನ ಗಾಡಿ ತಮಾರಕ್ಕೆ ಹೋಗಿದ್ರು. ಹಂಗಾಗಿ ನಾನು ಅಲ್ಲಿದ್ದವ್ರನ್ನ ಏನಕ್ಕೆ ಹಿಂಗೆಲ್ಲ ಕೆಟ್ಟದಾಗ ಬೈಕಂತೀರ, ಮೇಡಮ್ ಹೇಳೋರು, ನಾವು ಗಲಾಟೆ ಮಾಡ್ತಾಯಿಲ್ಲ, ನೀವು ಗಲಾಟೆ ಮಾಡಬೇಡ್ರಿ, ಮೇಡಮ್ ಹೇಳಿದಾರೆ ತಾನೆ ಅಂತ ಅಂದಿದ್ದಕ್ಕೆ ಏನು ಮಾಡ್ಕೊತೀರೋ ಮಾಡ್ಕೊಳ್ರಿ, ನಾವು ಇದೇ ಮಾಡೋದು ಅಂತ ಅಪ್ಪನ ಕೊಟ್ಟಿರೋರು ಯಾವನ ಬಂದಿಲ್ಲಿ ತಗೊಳ್ಳಂಗೆ ಅಂತೇನೋ ಮಾತಾಡ್ತೀರಿ ಸರ್. ನಾನು ಅಷ್ಟೇ ಕೇಳಿದ್ದೆ ಸರ್. ನಾನು ಒಬ್ಬಳೇ ಕೂದಲು ಹೇಳ್ಕೊಂಡು ಹೊರಟೆ ಹೋದ್ರು. ಅಲ್ಲಿ ಅವ್ರ ಮನೆ ಹತ್ರ ಒಂದು ದೇವಸ್ಥಾನ ಐತೆ ಸರ್, ಗೋಡೆಗೆ ಒರೆಸ್ಕೊಂಬಿಟ್ರು. ಜರ್ಕಿನ್ ಹಾಕಿದೆ ನಾನು, ಬಾಯೆಲ್ಲ ಹಾಕಿ ಕಚ್ಚೆ ಬಿಟ್ಟರು. ಇದು ಹಿಡ್ಕೊಂಬಿಟ್ಟಾರೆ. ಅಷ್ಟಕ್ಕೆ ಇವರೆಲ್ಲ ಓಡ್ಬಂದರು. ಕೂದಲು ಹಿಡ್ಕೊಂಬಿಟ್ಟಾರೆ, ಬಿಡಿಸ್ತಾ ಇಲ್ಲ. ಮತ್ತು ಅವ್ರ ಯಜಮಾನ್ರೂ ಸೇರ್ಕೊಂಬಿಟ್ರು, ಕೈ ಹಿಡ್ಕೊಂಬಿಟ್ಟವ್ರು ಅವ್ರ ಯಜಮಾನ್ರು ಸಂದಿಲ್ ತೋರಿಸಿ. ಇವರು ನನ್ನ ತಂಗಿ ಮತ್ತು ನನ್ನ ನಾದಿನಿ ಎಲ್ಲ ಬಿಡಿಸ್ತಾ ಇದ್ದಾರೆ. ಯಾರು ಬಿಡಿಸಿದ್ರು ಬಿಡ್ತಲ್ಲ. ಗೋಡೆಗೆ ಹೊಡೆದ್ರು, ಇಲ್ಲ ಸ್ವಲ್ಪ ರಕ್ತ ಬಂತು. ತಲೆಗೆಲ್ಲ ಹಿಂದೆ ಏಟಾಗಿದೆ, ನೂಕ್ಬಿಟ್ಟು ಕಾಲಲ್ಲಿ ಒದ್ಬಿಟ್ರು, ಸೊಂಟಕ್ಕೆಲ್ಲ ಏಟಾಗಿದೆ. ನಾವು ನಿನ್ನೆ ಬೆಳಗ್ಗೆ ಸುರೇಶ್ ಗೌಡ್ರ ಹತ್ರನೂ ಹೋಗಿದ್ವಿ ಸರ್ ಹಿಂಗೆ ಆಗಿದ್ದೆ ಸರ್. ಅವ್ರು ಸ್ವಲ್ಪ ರೌಡಿ ಶೀಟರಲ್ಲಿದ್ದಾರೆ, ನಾನು ರಕ್ಷಣಾ ವೇದಿಕೆ ಅಧ್ಯಕ್ಷ, ನಾನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಂತಾರೆ ಸರ್. ಏನೋ ನಮ್ಗೆ ಓಡಾಡೋಕ್ಕೆ ಜಾಗ ಇದು ಮಾಡಿಕೊಡಿ ಸರ್, ಅವತ್ತಿಂದ ಇದೆ ಅಂತ. ಕಾಯ್ತಮ್ಮ ನಾನು ನೋಡ್ತೀನಿ, ಸ್ಪಾಟಿಗೆ ಬರ್ತೀನಿ ಅಂದರು ಸರ್. ಅಲ್ಲ, ಈಗ ಎಷ್ಟು ದಿವಸದಿಂದ ಇದ್ದಿದ್ದ ಜಾಗ ಅದು? ರಸ್ತೆಗೋಸ್ಕರ ನೀವು ಈ ಥರ ಮಾಡ್ತಿರೋದ? ಈಗ ನಮ್ಮ ತಾತ ಮುತ್ತಾತನ ಕಾಲದಿಂದ ಐತೆ ಸರ್. ಅದು ಸಾರ್ವಜನಿಕ ರಸ್ತೆ? ಸಾರ್ವಜನಿಕ ರಸ್ತೆ, ಮೆನ್ಷನ್ ಎಲ್ಲೂ ಇಲ್ಲ ಅಂತ ಅವ್ರು ಕೇಳ್ತಾರೆ. ತೊಗೊಂಬನ್ನಿ ಅದನ್ನೇನೈತೆ ಅಂತ. ನಾವು ಕೇಳ್ತಿರೋದು ನಿಮ್ಮ ಜಾಗ ಏನಿದೆ ಅದು ಮಾತ್ರ ಕಟ್ಕೊಳ್ಳಿ, ಮಿಕ್ಕಿದ ಅವ್ರ ಜಾಗ ಬಿಟ್ಟು ಮುಂದೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸರ್. ಸುರೇಶ್ ಗೌಡ್ರ ಆಫೀಸ್ ಹತ್ರ ಅವರು ಬಂದಿದ್ರು ಸರ್. ಅವರು ಆಯ್ತಮ್ಮ ನಾನು ಬಂದು ನೋಡ್ತೀನಿ ಅಂತ ಕಾರ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಅಲ್ಲೇ ಹೇಳ್ತಾರೆ ಸರ್, ಅವತ್ತು ಬಿಟ್ಟಿಲ್ಲ ಇವತ್ತು ಬಿಡಲ್ಲ, ಯಾರು ಬಂದರೂ ನಾನು ಬಿಡಲ್ಲ, ಯಾವನೇನು ಮಾಡ್ಕೊತಾನೆ. ರಂಗಸ್ವಾಮಿ ಅಂತ ಸರ್, ಜಿಲ್ಲಾ ರಕ್ಷಣಾ ವೇದಿಕೆ ಅಧ್ಯಕ್ಷ. ಹೆಂಡತಿ ಕಡೆಯಿಂದ ಬಿಟ್ಟು ರಾತ್ರಿ ಈ ಕೆಲಸ ಮಾಡಿಸಿರೋದು ಸರ್. ನಾವು ಹಿಂಗೆ ಗಲಾಟೆ ಹೋಗಂಗಿದ್ರೆ ಪಾಯ ಹಾಕೋವಾಗೆ ತಡಿತೀವಿ. ನಾವು ಕಾನೂನ ಕೈ ತೊಗೊಬಾರ್ದು, ನ್ಯಾಯ ರೀತಿ ಹೋಗಬೇಕು, ಪಿ ಡಿ ಒ ಮುಖಾಂತರ ಹೋಗಬೇಕು ಅಂತೇಳಿ ನಾವು ಇಷ್ಟೆಲ್ಲ ಮಾಡಿದ್ರು ರಾತ್ರಿ ಹೇಳ್ಕೊಂಡು ಈ ಕೆಲಸ ಮಾಡಿದ್ದಾರೆ ಸರ್. ಸದ್ಯ ಈ ಸಂಬಂಧ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರಾದ ಕರವೇ ಜಿಲ್ಲಾಧ್ಯಕ್ಷ ರಂಗಸ್ವಾಮಿ ಹಾಗೂ ಆತನ ಕುಟುಂಬಸ್ಥರ ವಿರುದ್ಧ ಕ್ರಮ ಕೈಗೊಳ್ತಾರಾ ಅಂತ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.